ಅಪರದೇನು ನಾಗರಾಜ್ ಪೂಜೆ ಬರಪ್ಪ. ತೋಟಕ್ಕೆ ಬಂದೆ. ಇವಾಗ ಹೋಗೋ ನೀರು ಕರೆಕ್ಟಾಗಿ ಹೋಗ್ತಾ ಇದ್ರೆ ಇಷ್ಟೊತ್ತಿಗೆ ಆಗಲೇ ಅರ್ಧ ತುಂಬಿರುತ್ತೆ. ಅಡ್ಡ ಬೇರೆ ಯಾರಾದ್ರೂ ಅಡ್ಡ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಇಲ್ಲಿ ಒಬ್ರು ಮುಸ್ಲಿಂ ಫ್ಯಾಮಿಲಿ ಬಂದಿದೆ. ಇಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡೋದಕ್ಕೆ ಪಿಕ್ನಿಕ್ಗೆ ಬಂದಿದ್ದಾರೆ ಗಾಯ್ಸ್. ಸೊ ಊಟ ಮಾಡಿದ್ವಿ. ಹೊರಗಡೆ ಬಂದ್ರೆ ಒಳ್ಳೆ ಗಾಳಿ ಬೀಸ್ತಾ ಇದೆ. ಒಳಗಡೆ ಕುಂತ್ರೆ ಹೆವಿ ಶೆಕೆ. ಹಾಯ್ ಗಾಯ್ಸ್, ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಸ್ವಾಗತ. ಎಲ್ರಿಗೂ ಸುಸ್ವಾಗತ. ತೋಟಕ್ಕೆ ಬಂದಿದ್ದೆ ನೀರು ಹಾಸೋದಕ್ಕೆ. ನೀರು ಬಿಟ್ಟಿದ್ದೀನಿ. ಅರ್ಧ ಆಗಿದೆ, ಇನ್ನೂ ಸ್ವಲ್ಪ ಇದೆ. ಮನೇಲಿ ಸಿಲಿಂಡರ್ ಖಾಲಿ ಆಗಿದೆ ಅಂತೆ, ಗ್ಯಾಸ್. ಅದಕ್ಕೆ ಹೊಸ ಸಿಲಿಂಡರ್ ತಗೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಸಿಲಿಂಡರ್ ತಗೊಂಬಂದು ಮನೆ ಕೊಟ್ಟು ಆಮೇಲೆ ಮತ್ತೆ ತೋಟಕ್ಕೆ ಬಂದು ನೀರು ಹಾಯಿಸೋದನ್ನ ಕಂಟಿನ್ಯೂ ಮಾಡಬೇಕು. ಊರಿನ ಅಡಿಕೆ ತೋಟಗಳು, ಆಮೇಲೆ ನೀರು ಬರೋ ಅಂತ ಭದ್ರಾ ಕಾಲುವೆ ಒಂದು ನಾಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಚಾನಲ್ ಹಿಟಾಚಿ ತಗೊಂಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸಣ್ಣ ಚಾನಲ್ ಇದು. ಈ ಕಾಲುವೆಯಿಂದಾನೇ ನಮ್ ತೋಟಕ್ಕೆಲ್ಲ ನೀರು ಹೋಗೋದು. ವಾತಾವರಣ ಎಷ್ಟು ಕೂಲ್ ಆಗಿದೆ ನೋಡಿ. ಇವತ್ತು ಬೆಳಗ್ಗೆ ತುಂಬಾ ಬಿಸಿಲಿತ್ತು, ಇವಾಗ ಸ್ವಲ್ಪ ಕೂಲ್ ಆಗಿದೆ. ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ ಅಂತೆ ಮನೇಲಿ. ಹೊಸ ಸಿಲಿಂಡರ್ ತಗೊಂಬರ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಫೋನ್ ಮಾಡಿದ್ರು. ನಮ್ದೆಲ್ಲ HP ಸಿಲಿಂಡರ್ ನಿನ್ನೆನೆ ಬುಕ್ ಮಾಡಿದ್ದೆ ನಾನು. ಇವತ್ತು ಬಂದಿದೆ ಅಂತ ಗ್ಯಾಸ್ ಮೆಸೇಜ್ ಬಂದಿದೆ. ಹೋಗಿ ತಗೊಂಬರ್ಬೇಕು ಇವಾಗ. ಇದೆಲ್ಲ ಕ್ಲೀನ್ ಮಾಡ್ತಾ ಇದಾರೆ. ಎಲ್ಲ ಮಣ್ಣು ಕೆಸರಾಗ್ಬಿಟ್ಟಿದೆಲ್ಲ. ಅದೇ ಹಿಟಾಚಿ. ಸಿಲಿಂಡ್ರಿಗೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯಕ್ಕೆ ಸಿಲಿಂಡರ್ ಎಲ್ಲ ಜಾಸ್ತಿ ಸಿಗ್ತಾ ಇಲ್ಲಲ್ಲ. ತಿಂಗಳಗಟ್ಲೆ ಕಾಯ್ಬೇಕು ಫ್ರೆಂಡ್ಸ್. ಬೇರೆ ಕಡೆ ಎಲ್ಲ ತಿಂಗಳಗಟ್ಲೆ ಕಾಯ್ಬೇಕಂತ ಹೇಳ್ತಾರೆ, ಬಟ್ ಇಲ್ಲಿ ನಮ್ದಲ್ಲಿ ಆ ಥರ ಇಲ್ಲ. ನಾವು ಇಲ್ಲೇ ಸ್ಪಾಟಲ್ಲೇ ಬಂದು ಒಯ್ತೀವಿ. ನಿನ್ನೆ ಸಿಲಿಂಡರ್ ಖಾಲಿ ಆಗಿತ್ತು, ಅದನ್ನ ಬುಕ್ ಮಾಡಿದ್ದೆ. ಇವತ್ತು ಬಂದಿದೆ ಅಂತೆ. ನಮ್ಮೂರಿಂದ ಒಂದು 7 ಕಿಲೋಮೀಟರ್ ದೂರ ಆಗತ್ತೆ HP ಗ್ಯಾಸ್ ನಮ್ದು. ಇಲ್ಲೇ ಬಂದು ಯಾವಾಗಲೂ ನಾವು ತುಂಬಿಸೋದು. ಅವರೇ ಮನೆ ಹತ್ರ ಬಂದ್ರೆ ಅವ್ರು ಬರೋ ದಿನ ನಾವು ತಗೋಬೇಕಾಗತ್ತೆ. ವಾರಕ್ಕೊಂದ್ 2 ದಿನ ಬರ್ತಾರೆ ಅವರು. ನಮ್ದು ಆತರ ಎಲ್ಲ. ನಮ್ದು ಖಾಲಿ ಆಗಿ ಮಾರನೇ ದಿನಕ್ಕೆ ನಾವು ಇಲ್ಲೇ ಸ್ಪಾಟಲ್ಲಿ ಬಂದು ತಗೋಬಹುದು. ಇದೊಂಥರ ಚೆನ್ನಾಗಿದೆ. ಅಲ್ಲಿ ಕಾಣ್ತಾ ಇದೆ ನೋಡಿ, ಜನ ಎಲ್ಲ ಅದಕ್ಕೆ ಸಿಲಿಂಡರ್ಗೋಸ್ಕರನೇ ಕಾಯ್ತಾ ಇದಾರೆ. ಬೆಳಿಗ್ಗೆ 10 ಗಂಟೆ ಬಂದು ಕುಂತಿರೋರು, ಇವಾಗಲೇ ಟೈಮ್ 2:30. ಮಧ್ಯಾಹ್ನ 2:30 ಆಗಿದೆ. ಕಾಯ್ಕಂತ ಕುಂತಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಆಗತ್ತಂತೆ ಗಾಡಿ ಬರೋದಕ್ಕೆ. ಸಿಲಿಂಡರ್ ಗಾಡಿ ದಾವಣಗೆರೆಯಿಂದ ಬರೋದು. ಇದು ದಾವಣಗೆರೆಯಿಂದ ಸಾಗರಪೇಟೆ ಬರುತ್ತೆ. ಅವೆಲ್ಲ ಸಿಲಿಂಡರ್. ಸದ್ಯದ ಪರಿಸ್ಥಿತಿಯಲ್ಲಿ ಸಿಲಿಂಡರ್ ಈ ತರ ಕಾಯ್ಕಂತ ಕುತ್ಕೋಬೇಕು. ಗಾಡಿ ಬಂತು. ಇವರು ನಮ್ಮಣ್ಣ ಹೊಸ ಬಟನ್ನಲ್ಲಿ ಎಗ್ರೆಸ್ ಮಾಡ್ತಾರೆ. ಎಗ್ರೆಸ್ ಅಂಗಡಿಯವರು. ಸದ್ಯಕ್ಕೆ ನಾನು ಬಂದ 10 ನಿಮಿಷಕ್ಕೆ ಗಾಡಿ ಬಂತು. ನನ್ನ ಅದೃಷ್ಟ. ಈಗ ತಗೊಂಡು ಮನೆ ಕೊಟ್ಟು ಸೀದಾ ಮತ್ತೆ ಹೊಲಕ್ಕೆ ಹೋಗ್ಬೇಕು. ನೀರು ಬಿಟ್ಟು ಬಂದಿದ್ದೀನಿ ತೋಟಕ್ಕೆ. ಅಲ್ಲಿಗೆ ಹೋಗಿ ಮತ್ತೆಲ್ಲ ನೀರ್ ಬಿಟ್ಟು ಬರ್ಬೇಕು ಕಡೆ. ಈ ಕಡೆ ಬರ್ರಿ.
ಸ್ವಲ್ಪ ಹೇಳ್ಕೊಡಿ ಹಿಂದಿ. ನೂರ್ ನಮಾಜ್. ನೂರ್ ನಮಾಜ್. ನಿಮ್ದ ನೂರ್ ನಮಾಜ್. ಒಬ್ಬೊಬ್ರದೇ ಹೆಸರಕ್ಕೆ ಹೋಗಿ ಕೊಡ್ತಾ ಇದಾರೆ ಸಿಲಿಂಡರ್. ವಿನಯ್ ಕುಮಾರ್. ವಿನಯ್ ಕುಮಾರ್ ರಫೀಕ್. ಬಸವರಾಜಪ್ಪ. ಬಸನಗೌಡ. ಸೌಂಡ್ ಬಂತು. ಸಿಟಿ ಬಾಬಾನು. ಅಲ್ಲ ಚಾಲ್ರಲ್ಲಿ ಹಂಗ ಹೋಗಿಲ್ಲ. ನೀವು ಸಿಲಿಂಡರ್ ಹತ್ತದು. ಇವಾಗ ಕರೆಕ್ಟ್ ನಿಂತ್ಕೊಂತದು. ಶಮಿಲಾ ಮಾನ್. ಅಯ್ಯಮ್ಮ ಐತೆ ಹೇಳ್ಕೊಳ್ಳೋಣ ಇದೆ. ವೀಣಾ ಎಚ್ ಬಿ. ಮೋಹನ್ ನಾಯ್ಕ್. ಪದ್ಮ. ಬರ್ತತ್ ಬಾರ ನಿಂದು ನೀನು ಅದೇ ಗತಿಯಲ್ಲಿ ಬಂದಿ ನಿಂದು ಹೋಗಲ್ಲ ರತ್ನಮ್ಮ. ಹಣ ಬಂದೆ ಬಂತಾನ ಒಬ್ಬರದ್ದೇನು ಒಬ್ಬರು ಬಂದಿಲ್ಲ. ನಾಗರಾಜ್ ಪೂಜೆ ಬರಪ್ಪ. ಸಿಲಿಂಡರ್ ತಗೊಂಡೆ. ಇವಾಗ ಅದನ್ನ ಮನೆಗೆ ತಗೊಂಡ್ ಹೋಗ್ಬೇಕು. ಚೀಲ ಹಾಕಿ ಎಲ್ಲ ಪ್ಯಾಕಪ್ ಮಾಡ್ಬಿಟ್ಟಿದೀನಿ. ಗ್ರಿಪ್ ಸಿಗತ್ತೆ ಬೇಕ್ ಮೇಲೆ ತಗೊಂಡ್ ಹೋಗಕ್ಕೆ. ಗೈಸ್ ಸಿಲಿಂಡರ್ ತಗೊಂಬಂದು ಫಿಟ್ ಮಾಡಿದೀನಿ. ಇವಾಗ ಹೊಲಕ್ ಹೋಗಿ ಅಲ್ಲೇನಾಗಿದೆ ನೋಡ್ಕೊಂಡ್ ಬರ್ಬೇಕು. ತೋಟಕ್ ಬಂದೆ. ಇವಾಗ ಹೋಗೋ ನೀರು ಕರೆಕ್ಟ್ ಆಗಿ ಹೋಗ್ತಾ ಇದ್ರೆ ಇಷ್ಟೊತ್ತಿಗೆ ಆಗ್ಲೇ ಅರ್ಧ ತುಂಬಿರತ್ತೆ. ಅಡ್ಡ ಬೇರೆ ಯಾರಾದ್ರೂ ಅಡ್ಡ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗಿರುತ್ತೆ. ನೋಡ್ಕೊಂತ ಬಂದೆ, ಯಾರು ಅಡ್ಡ ಹಾಕಿಲ್ಲ. ಅದ್ರ ನೀರ್ ಸ್ವಲ್ಪ ಕಮ್ಮಿ ಆಗಿದೆ, ಹೆಂಗೆ ಅಂತ ಗೊತ್ತಿಲ್ಲ. ಅಲ್ಲಿ ತೋಟಕ್ಕೆ ಹೋಗಿ ನೋಡ್ಬೇಕು ಎಷ್ಟಾಗೈತೆ ಅಂತ ಹೇಳಿ ನೀರು. ಇಲ್ಲಿ ಒಬ್ರು ಮುಸ್ಲಿಂ ಫ್ಯಾಮಿಲಿ ಬಂದಿದೆ. ಇಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡೋದಕ್ಕೆ ಪಿಕ್ನಿಕ್ ಬಂದಿದ್ದಾರೆ ಗಾಯ್ಸ್. ಇಲ್ಲಿ ಕಾಣ್ತಾ ಇದೆಲ್ಲ ಮೇಲ್ಗಡೆ ಎಲ್ಲ ಟಾರ್ಪಲ್ಲು ಅವೆಲ್ಲ ಹಾಕಿ ಪಿಕ್ನಿಕ್ ಮಾಡ್ತಾ ಇದ್ದಾರೆ ನಮ್ ತೋಟದ ಹತ್ರ. ಈ ಕಡೆ ಎಲ್ಲ ಪಿಕ್ನಿಕ್ ಮಾಡೋದಕ್ಕೆ ಒಳ್ಳೊಳ್ಳೆ ಪ್ಲೇಸ್ ಇದಾವೆ. ಸುಳೆಕೆರೆ ಸುತ್ತಮುತ್ತ, ಶಾಂತಿ ಸಾಗರದ ಸುತ್ತಮುತ್ತ. ಅದಕ್ಕೋಸ್ಕರ ಬರ್ತಾರೆ ಇಲ್ಲಿಗೆ ಅವಾಗ ಫುಲ್ ಫ್ಯಾಮಿಲಿ ಎಂಜಾಯ್ಮೆಂಟ್ ಮಾಡ್ತಾ ಇದಾರೆ. ಮಕ್ಕಳು ಮರಿ. ಅದೇ ನೀರು ಹೋಗ್ತಾ ಇದೆ. ಸ್ವಲ್ಪ ಕಮ್ಮಿ ಆಗೈತೆ ನೀರು, ಅಂದ್ರೆ ಪರವಾಗಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇನ್ನೊಂದು ಗಂಟೆ ಒಳಗಡೆ ಎಲ್ಲ ತುಂಬತ್ತೆ. ಹೋಗ್ತಾ ಇದೆ ನೀರು. ಗೈಸ್ ತೋಟಕ್ಕೆ ನೀರು ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಸದ್ಯಕ್ಕೆಲ್ಲ ತೋಟಕ್ಕೆ ನೀರು ಬಿಡ್ಬೇಕು, ಅದಕ್ಕೋಸ್ಕರ. ಗೈಸ್ ಹೊಲಕ್ಕೆ ಹೋಗಿ ಬಂದೆ. ಹೊಲಕ್ಕೆಲ್ಲ ನೀರು ಹಾಯಿಸಿದಾಯ್ತು. ಇವಾಗ ನಾನು ನನ್ನ ಮಗ ಇಬ್ಬರು ಹೋಗಿ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತೀವಿ. ಕೂದಲು ತುಂಬಾನೇ ಬೆಳ್ಕೊಂಡ್ಬಿಟ್ಟಿದೆ. ಇವಾಗ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತೀವಿ ನಾನು ನನ್ನ ಮಗ. ಬರ್ತೀಯ ನೀನು? ಬರ್ತೀಯ? ಕಟಿಂಗ್ ಮಾಡ್ಸ್ಕೊಂಡ್ ಬರ್ತೀವಿ ಗೈಸ್. ನಾನು ನನ್ನ ಮಗ ಹೋಗಿ ಕಟಿಂಗ್ ಮಾಡ್ಸ್ಕೊಂಡ್ ಬಂದ್ವಿ. ನಾನು ರೆಗ್ಯುಲರ್ ಆಗಿ ಕಟಿಂಗ್ ಮಾಡ್ಸ್ಕೊಳ್ಳೋ ಅಂತ ಅಂಗಡಿ ಇವತ್ತು ಕ್ಲೋಸ್ ಮಾಡಿದ್ದಾರೆ, ರಜೆ ಮಾಡಿದ್ದಾರೆ. ಅದಕ್ಕೋಸ್ಕರ ಬೇರೆ ಅಂಗಡಿಗೆ ಹೋಗಿ ಕಟಿಂಗ್ ಮಾಡ್ಸ್ಕೊಂಡೆ ಎಲ್ಲ ಶಾರ್ಟ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಮುಂದೆ ಉದ್ದ ಬಿಡ್ಬೇಕಾಗಿತ್ತು, ಶಾರ್ಟ್ ಮಾಡ್ಬಿಟ್ಟಿದ್ದಾರೆ. ಪರವಾಗಿಲ್ಲ. ವಿಷಯ ಏನಪ್ಪಾ ಅಂತ ಅಂದ್ರೆ, ಇವತ್ ನಮ್ಮ ಊರಲ್ಲಿ 2 ಕಡೆ ಫಂಕ್ಷನ್ ಇದೆ. ಒಂದ್ ಕಡೆ ವೆಜ್, ಇನ್ನೊಂದ್ ಕಡೆ ನಾನ್ ವೆಜ್. ಅದಕ್ಕೋಸ್ಕರ ಫಸ್ಟ್ ವೆಜ್ ಹತ್ರ ಹೋಗಿ ಊಟ ಮಾಡ್ಕೊಂಡ್ ಆಮೇಲೆ ನಾನ್ ವೆಜ್ ಊಟ ಮಾಡ್ಕೊಂಡ್ ಬರ್ಬೇಕಂತ. ಫಂಕ್ಷನ್ ತುಂಬಾ ಚೆನ್ನಾಗಿರುತ್ತೆ, ಬರ್ರಿ ಹೋಗಿ ನೋಡ್ಕೊಂಡ್ ಬರೋಣ. ಫಂಕ್ಷನ್ ಒಂದು ಒಳ್ಳೆ ಫೋಟೋ ಇದೆ ನೋಡಿ. ಹಲವರು ಬದುಕಿರುವರು ಸತ್ತಂತಿರುತ್ತಾರೆ, ಕೆಲವರು ಮಾತ್ರ ಸತ್ತರು ಬದುಕಿರುತ್ತಾರೆ. ಕೆಲವರ ಅಂತ ಆಗಬೇಕು. ಒಳ್ಳೆ ಲೈನ್ಸ್. ಹೆಣ್ಮಕ್ಳು ಊಟ ಮಾಡಕ್ ಕುಂತಿದ್ದಾರೆ.
ಮಕ್ಕಳು ಆಮೇಲೆ ಹೆಣ್ಮಕ್ಳು. ನಾವು ಆಮೇಲೆ ಊಟ ಮಾಡ್ತೀವಿ. ಇದು ವೆಜ್. ಇದು ತಿಂದ್ಮೇಲೆ ನಾನ್ ವೆಜ್ ತಿನ್ನಕ್ ಆಗತ್ತೋ ಇಲ್ಲ ಗೊತ್ತಿಲ್ಲ. ಅಷ್ಟೇ ಸ್ವಲ್ಪ ನೋಡ್ತೇನೆ ಆಗಲಿ. ಇದು ನನ್ನ ಬ್ರದರ್. ಆಗಲೇ ಕೊಡುದಲ್ಲ ಪಾಯಸ, ಅದಕ್ಕೆ. ವೆಜ್ ಊಟ, ಪಾಯಸ, ಪಲ್ಯ, ಆಮೇಲೆ ಅನ್ನ ಸಾಂಬಾರು, ಬೂಂದೆ ಇವೆಲ್ಲ ಮಾಡಿದ್ರು. ಮನೆ ಒಳಗಡೆನೆ ಪಂಕ್ತಿ ಊಟ ಮಾಡ್ತಾ ಇದೀವಿ ಎಲ್ಲರೂ. ಗಾಯ್ಸ್, ಊಟ ಮಾಡಿದ್ವಿ. ಹೊರಗಡೆ ಬಂದ್ರೆ ಒಳ್ಳೆ ಗಾಳಿ ಬೀಸ್ತಾ ಇದೆ. ಒಳಗಡೆ ಕುಂತ್ರೆ ಹೆವಿ ಶೆಕೆ, ಬೆವರು ಹಂಗೆ ಇಳಿತಾ ಇದೆ ಊಟ ಮಾಡಕ್ ಕುಂತ್ರೆ. ಇದೇ ತರ ಡೈಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.